ಜೋರಾಗಿ ಕೂಗ್ಬೇಡ, ಆಮೇಲೆ ನಾನೇ ಏನೋ ಮಾಡಿದೆ ಅನ್ಕೊಂಡು ಮನೆಯವರೆಲ್ಲ ಓಡ್ ಬರ್ತಾರೆ ಅಷ್ಟೇ. ಹೊಸದಾಗಿ ಮದ್ವೆ ಆಗಿರೋ ಗಂಡ ಹೆಂಡತಿ ರೂಮಲ್ಲಿ ಕಿರ್ಚಿದ್ರು ಯಾರು ಬರಲ್ಲ ಬಿಡು. ಬೇಕಾದ್ರೆ ಜನ ಸೇರ್ಲಿ ಅಂತ ನೀನ್ ಬೇಕು ಅಂತಾನೆ ಗಲಾಟೆ ಮಾಡ್ತೀಯ. ನಾನು ಹೇಳಿದ್ ನಿನ್ಗೆ ಅರ್ಥ ಆಗ್ಲಿಲ್ಲ ಬಿಡು. ಬೇಡಮ್ಮ, ನನ್ಗೇನು ಅರ್ಥ ಆಗೋದು ಬೇಡ. ಹಂಗೆ ಇದ್ಬಿಡು, ಜಗತ್ತು ತುಂಬಾ ಚೆನ್ನಾಗಿರುತ್ತೆ. ನನಗೆ ಗೊತ್ತಿತ್ತು ಕಣ, ನೀನ್ ಇವಾಗ ದೇವಕಿ ಅಮ್ಮನ ಹತ್ರ ಮಾತಾಡಕ್ ಹೋಗಿದ್ದು ತಾನೆ, ಕರೆಕ್ಟಾ? ಓಹೋಹೋ, ಇವಳೇನ್ ಬಾರಿ ತ್ರಿಕಾಲ ಜ್ಞಾನಿ. ಇವಳು ಕೂತ್ ಕಡೆನೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಗೊತ್ತಾಗೋ ಟೈಮಲ್ಲಿ ಎಲ್ಲ ಗೊತ್ತಾಗುತ್ತೆ. ಇವಾಗ ನೀನೇನ್ ವಿಷಯ ತಿಳ್ಕೊಂಡೆ ಅದನ್ನ ಹೇಳು. ನಿನ್ ದಿವ್ಯ ದೃಷ್ಟಿಲಿ ಎಲ್ಲ ಗೊತ್ತಾಗುತ್ತಲ್ವಾ, ಇದನ್ನು ಗೊತ್ತು ಮಾಡ್ಕೊ. ಗೊತ್ತು ಮಾಡ್ಕೊಳ್ಳೋದಕ್ಕೆ ನಿನ್ನ ಹತ್ರ ಕೇಳ್ತಾ ಇರೋದು. ಇವಾಗ ದೇವಕಿ ಅಮ್ಮ ಯಾಕಷ್ಟು ಬೇಜಾರಾಗಿದ್ದಾರಂತೆ? ನೀನು ಮತ್ತೆ ನಿಮ್ಮಣ್ಣ, ನಿಮ್ಮಿಬ್ರು ಕಾರಣಕ್ಕೆ ಅತ್ತೆ ಬೇಜಾರ್ ಮಾಡ್ಕೊಂಡಿದ್ದಾರೆ. ತಮಾಷೆ ಮಾಡ್ಬೇಡ, ಅದಿ ಸುಮ್ನೆ ಹೇಳ. ಹಾಗಂತ ಹೇಳಿದ್ ನಾನಲ್ವೇ, ಅತ್ತೆನೇ ಹೇಳಿದ್ದು. ಅತ್ತೆ ಜೋಕ್ ಮಾಡಲ್ಲ ಅಂತ ನಿನ್ಗೂ ಗೊತ್ತು ತಾನೆ. ನಿನ್ನಿಂದಾಗಿ ನನ್ ಲೈಫ್ ಹಾಳಾಯ್ತು, ನಿಮ್ಮ ಅಣ್ಣನಿಂದಾಗಿ ಅಮ್ಮು ಲೈಫ್ ಹಾಳಾಯ್ತು. ನೋಡಾದಿ, ಸುಮ್ನೆ ನಮ್ಮ ಅಣ್ಣನ ವಿಷಯಕ್ಕೆ ಬರ್ಬೇಡ ನೀನು. ನಾನಲ್ವೇ, ಅತ್ತೆ ಹೇಳಿದ್ದನ್ ಹೇಳ್ತಾ ಇದ್ದೀನಿ. ಏನೋ ಬಾರಿ ವಿಷಯ ತಿಳ್ಕೊಂಬರ್ತೀನಿ ಅಂತ ಹೋಗಿ ಮುಖಕ್ ಮಂಗಳಾರತಿ ಮಾಡಿಸ್ಕೊಂಡ್ ಬಂದಂಗಿದ್ಯಾ. ಅದನ್ನ ಕವರ್ ಮಾಡೋದಕ್ಕೆ ಇವಾಗ ಬೇರೆ ಕತೆ ಕಟ್ತಾ ಇದ್ಯಾ. ನಿನ್ ಕತೆಗೆ ನಮ್ಮಣ್ಣನ ಯಾಕೋ ಹೇಳ್ಕೊಂಡ್ ಬರ್ತಾ ಇದ್ಯಾ? ಓಹೋ, ನಿಮ್ಮಣ್ಣ ಏನ್ ಬಾರಿ ದೊಡ್ಡ ಇದು? ಹೌದು, ನಮ್ಮಣ್ಣ ಬಾರಿ ದೊಡ್ಡ ಇದೆ. ಮದ್ವೆ ಆಗಕ್ ಮುಂಚೆ ಮದ್ವೆ ಆಗ್ತಾ ಇರೋ ಹುಡುಗಿಗೆ ಮದ್ವೆ ಇಷ್ಟನಾ ಇಲ್ವಾ ಅಂತ ಕೇಳ್ದೆ ಮದ್ವೆ ಆದವನ್ನ ಹೊಯ್ಸ್ಕೊಂಡ್ ಬಂದ್ಬಿಟ್ಲು ಇವಳು. ನೀನೇನ್ ಬಾಯಿ ಕಡ್ಬಿಟ್ಕೊಂಡಿದ್ಯಾ? ನೀನ್ ಬೇರೆ ಎಲ್ಲ ಸರ್ಕಸ್ ಮಾಡೋದನ್ನ ಬಿಟ್ಟು ನೇರವಾಗಿ ಬಂದು ನಮ್ಮ ಅಣ್ಣನ ಹತ್ರ ಹೇಳ್ಬೇಕಿತ್ತು, ನಮ್ಮ ಅಕ್ಕಂಗೆ ಈ ಮದ್ವೆ ಇಷ್ಟ ಇಲ್ಲ ಅಂತ. ನಮ್ಮ ಅಣ್ಣ ಒಳ್ಳೆಯವನಾಗಿರೋದಕ್ಕೆ ಅದಕ್ಕೆ ಈ ಮದ್ವೆ ಇಷ್ಟ ಇಲ್ಲ ಅಂದ್ರು ಅವ್ರ ಮನ್ಸಿಗೆ ಸ್ವಲ್ಪ ನೋವಾಗ್ದಿರೋ ತರ ಅವ್ರನ್ನ ನೋಡ್ಕೋತಾ ಇದ್ದಾನೆ. ನಮ್ಮ ಅಕ್ಕ ಏನ್ ಗುಂಪಿನ ತಗೊಂಡು ನಿಮ್ಮ ಅಣ್ಣನ ಎದೆಗೆ ಚುಚ್ಚಿ ನೋಯಿಸ್ತಾ ಇದ್ದಾಳ? ನಾನೆಲ್ಲೋ ಹಾಗೆ ಹೇಳ್ದೆ. ಅದಕ್ಕೇನೋ ತುಂಬಾ ಒಳ್ಳೆಯವರು, ನಮ್ಮ ಅಣ್ಣನೂ ಬೆಸ್ಟ್. ಅದಕ್ಕೆ ಅವರಿಬ್ರು ಒಬ್ರಿಗೊಬ್ರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಜೀವನ ಮಾಡ್ತಿದ್ದಾರೆ. ನಿನ್ ತರ ಹೀಗೆಲ್ಲ ಆಡ್ತಿಲ್ಲ. ನಂತರ ಅಂದ್ರೆ ಏನೇ ಅರ್ಥ? ನಾನೇನ್ ಮಾಡ್ದೆ? ಒಂದಿನ ಆದ್ರೂ ನಮ್ಮ ಅಣ್ಣನ ತರ ಡೀಸೆಂಟ್ ಆಗಿ ನಡ್ಕೊಂಡಿದ್ಯಾ ಹೇಳು? ಆಯ್ತು ಬಿಡಮ್ಮ, ನೀವು ಮಾತ್ರ ಡೀಸೆಂಟು, ನಮ್ಗೆ ಯಾರಿಗೂ ಡೀಸೆನ್ಸಿ ಇಲ್ಲ. ನಿಮ್ಮ ಅಣ್ಣನೇ ಡೀಸೆಂಟು, ನಿಮ್ ಮೂರಿನ ಜನನೇ ಡೀಸೆಂಟು. ಮತ್ತೆ ಇಲ್ಲಿ ಯಾಕೆ ಇದ್ಯಾ? ಹೋಗಿ ನಿಮ್ಮೂರೆಲ್ಲ ಇರೋಗು. ಅದಿ ನೋಡು, ಜಾಸ್ತಿ ಮಾತಾಡ್ತಾ ಇದ್ಯಾ. ನಾನ್ ಜಾಸ್ತಿ ಮಾತಾಡ್ತಾ ಇದ್ದೀನ? ನಾನ್ ಜಾಸ್ತಿ ಮಾತಾಡ್ತಾ ಇದ್ದೀನ? ವೇಟ್, ಅಲ್ಲ, ನೀನು ನಮ್ಮ ಮನೆ ಬಿಟ್ಟು ಹೋಗ್ತೀಯೋ ಬಿಡ್ತೀಯೋ? ಇನ್ನು ಯಾಕೆ ನನ್ ರೂಮಲ್ಲಿ ಇದ್ಯಾ? ನಿಮ್ಮಣ್ಣ ಊರಿಗೆ ಹೋಗಾಯ್ತು ತಾನೆ, ಅಮ್ಮೂ ರೂಮು ಖಾಲಿ ಇದೆ ತಾನೆ, ಮತ್ಯಾಕೆ ಇನ್ನೂ ಇಲ್ಲೇ ಇದ್ಯಾ? ಎತ್ತು ಲಗೇಜು, ಬಿಡು ಗಾಡಿ. ನೋಡು, ನಾನೇ ನಿನ್ ಜೊತೆ ಇಲ್ಲಿ ಸಂಸಾರ ಮಾಡೋದಕ್ಕೆ ಬಂದಿಲ್ಲ. ಬೆಳಗ್ಗೆ ಎದ್ದು ಹೋಗ್ತೀನಿ. ಬೆಳಗ್ಗೆವರೆಗೂ ನಂಗೆ ನಿನ್ನ ಸಹಿಸ್ಕೊಂಡಿರಕ್ಕಾಗಲ್ವೇ? ಈಗಾಗಲೇ ನನಗೆ ಸಿಕ್ಕಾಪಟ್ಟೆ ಇರಿಟೇಟ್ ಮಾಡಿದ್ಯಾ. ನಡಿ, ರೈಟ್ ಹೇಳು. ಆದಿ, ಏನೋ ಮಾಡ್ತಿದ್ಯಾ? ನನ್ನ ರೂಮಲ್ಲಿರೋ ಕಸ ಕಡ್ಡಿನೆಲ್ಲ ಹೊರಗಡೆ ಬಿಸಾಕ್ತಾ ಇದ್ದೀನಿ. ನೋಡು ಆದಿ, 2 ನಿಮಿಷ ಟೈಮ್ ಕೊಡು, ನನ್ನ ವಸ್ತುಗಳನ್ನೆಲ್ಲ ತಗೊಂಡು ನಾನೇ ಹೋಗ್ತೀನಿ. ನೀನ್ ಕೈ ಹಾಕ್ಬೇಡ. ನಿನಗ್ ಬಿಟ್ರೆ ಆಮೇಲೆ ತರ ಬೆಳಗ್ಗೆವರೆಗೂ ಒಂದೊಂದೇ ಐಟಮ್ನ ಎತ್ತುತ್ತಾನೆ ಇರ್ತೀಯ. ಇನ್ 2 ನಿಮಿಷದಲ್ಲಿ ನನ್ನ ರೂಮ್ ನನಗೆ ವಾಪಸ್ ಬೇಕು ಅಷ್ಟೇ. ಆಲ್ ಕ್ಲಿಯರ್. ಇನ್ನು ಏನಾದ್ರೂ ಉಳಿದಿದ್ರೆ ಬೆಳಗ್ಗೆ ಬಂದು ಎತ್ಕೊ, ಸರಿನಾ? ಗೆಟ್ ಲಾಸ್ಟ್. ಮುಖ ಏನೇ ನೋಡ್ತಿದ್ಯಾ? ಹೋಗು ಅಂದ್ರೆ ಅರ್ಥ ಆಗಲ್ವಾ? ಗೆಟ್ ಲಾಸ್ಟ್ ಅಂದೆ. ಎರಡು ನಿಮಿಷ ಟೈಮ್ ಕೊಟ್ಟಿದ್ರೆ ನಾನೇ ಇಲ್ಲ ಎತ್ಕೊಂಡು ಹೋಗ್ತಿದ್ದೆ. ಬೇರೆ ಯಾರಾದ್ರೂ ಆಗಿದ್ದಿದ್ರೆ ಕರಿ ನಾಗರಾವ್ ಕಡಿ ಅಂತ ಶಾಪನಾದ್ರೂ ಹಾಕ್ತಿದ್ದೆ. ಇವನಿಗದನ್ನು ಹಾಕಕ್ಕಾಗಲ್ಲ. ತಾತನ ಮೊಮ್ಮಗನಾಗಿ
ನನಗೆ ತಾಳಿ ಕಟ್ಟಿ ಬಚಾವ್ ಆಗ್ಬಿಟ್ಟ. ಇಲ್ಲ ಅಂದಿದ್ರೆ ನನ್ನ ಶಾಪದ ಪವರ್ ಏನು ಅಂತ ತೋರಿಸ್ತಿದ್ದೆ ಅವನಿಗೆ. ಇವ್ನು ಮಾಡಿರೋ ಕೆಲ್ಸಕ್ಕೆ ಒಂದು ಶಾಪನಾದ್ರೂ ಹಾಕ್ಲೇಬೇಕು, ಹಾಳಾದವನು. ಯಾರಿಗೆ ಶಾಪ ಹಾಕ್ತಿದ್ಯಾ ಲಕ್ಷ್ಮಿ? ಇನ್ಯಾರಿಗೆ? ನನ್ನ ವಸ್ತುಗಳನ್ನ ನನ್ನ ಹೊರಗಡೆ ಹಾಕದ್ನಲ್ಲ ಅವನಿಗೆ. ಲಕ್ಷ್ಮವ್ವ, ಕಟ್ಕೊಂಡ್ ಗಂಡಂಗೆ ಹಂಗೆಲ್ಲ ಶಾಪ ಹಾಕ್ಬಾರ್ದು ಕಣ್ರವ್ವ. ಈಗ ಹಾಕಿರೋದು ಕಮ್ಮಿನಾಗತ್ತೆ. ಆಗ್ಲಿ ನನ್ನ ತಲೆಗೆ ಬಂದಿದ್ದೇನೆ, ಏನಾದ್ರೂ ನಾನು ಶಾಪ ಹಾಕಿದಿದ್ರೆ. ಯಾವ್ದು ಬೇಡ, ಸುಮ್ಕಿರವ್ವ. ಸರಿ ಸರಿ ನಾಗಿ ಎಲ್ಲ ಜೋಡಿಸ್ಕೊಡೋಣ. ಲಕ್ಷ್ಮವ್ವ, ನೀ ಸುಮ್ಮನೆ ನಿಂತ್ಕೊಳ್ರವ್ವ, ನಾನೆಲ್ಲ ಜೋಡಿಸ್ಕತೀನಿ. ಪಾಪ ಈ ಸರೋತ್ನಲ್ಲಿ ಹೆಣ್ಮಕ್ಳನ್ನ ಹಿಂಗೆಲ್ಲ ಗೋಳೆಕೊಳ್ಳೋದು ಸರಿಯಲ್ಲ. ನಾಗಿ ಕೆಟ್ಟದ್ದು ಒಳ್ಳೇದೆಲ್ಲ ಆಮೇಲೆ ಮಾತಾಡೋಣ, ಸುಮ್ಮನಿರು. ಪಾಪ ನಮ್ ಲಕ್ಷ್ಮವ್ವನ್ ನೋಡ್ತಾ ಇದ್ರೆ ನನ್ ಕೊರಳಿ ಚುರ್ಕಂತದ್ ಕಣ್ರವ್ವ. ಲಕ್ಷ್ಮವ್ವ, ಯಾವ್ಯಾವ ಐಟಮ್ ಎಲ್ಲೆಲ್ಲಿ ಜೋಡಿಸ್ಬೇಕಂತ ಹೇಳ್ಬಿಟ್ರೆ ನಾನು ಕರೆಕ್ಟಾಗಿ ಜೋಡಿಸ್ಬಿಡ್ತೀನಿ. ಬೇಡನಾಗದ್ಕೆ ನಾನೇ ಜೋಡಿಸ್ಕೋತೀನಿ. ಪಾವನ್ಯಾಕ, ನಿಮ್ಗೂ ಥ್ಯಾಂಕ್ಸ್. ಏನ್ ಲಕ್ಷ್ಮಿ ನೀನು ಥ್ಯಾಂಕ್ಸ್ ಎಲ್ಲ ಹೇಳ್ಕೊಂಡು ನಿಧಾನಕ್ಕೆ ಜೋಡಿಸ್ಕೊ, ನಾನು ಊಟ ತಗೊಂಡ್ಬರ್ತೀನಿ. ಬೇಡ ಅಕ್ಕ, ನನ್ಗೆ ಹಸ್ವಿಲ್ಲ. ನೀವ್ ಹಿಂಗ್ ಹೇಳ್ತೀರಂತಾನೆ ಅವ್ರು ಹಂಗೆ ಹೇಳಿರೋದು. ಆಮ್ಯಾಕೆ ಊಟ ತಂದು ಕೊಡ್ತಾರೆ, ಹೊಟ್ಟೆ ತುಂಬಾ ಊಟ ಮಾಡ್ಬಿಟ್ಟು ಚಂದಕ್ ಮಲ್ಕಳಿ. ಬ್ಯಾಗ್ ಎಲ್ಲ ಕೊಡ್ರವ, ನಾನು ಅಲ್ಲಿ ಇಟ್ಟಿರ್ತೀನಿ, ಮತ್ ಬಂದು ನೀವು ಜೋಡಿಸ್ಕೊಳ್ಳಿ. ಅದು ಎಷ್ಟು ಪ್ರೀತಿಯಿಂದ ಕೊಡ್ಸಿದ ಫೋನ್ ಅವನೇ ಆಗ್ತಿಲ್ಲ. ದೇವಕಿಯವರು ಒಂಥರ ನಿಮ್ಮನೆ ಫೈರ್ ಬ್ರ್ಯಾಂಡ್ ಅಂತಾನೆ ಅನ್ನಿ. ಒಂಥರ ಫೈರ್. ಯಾವತ್ತು ಯಾವ ವಿಷಯಕ್ಕೂ ಡಲ್ ಆಗಿದ್ದಿಲ್ಲ, ಕುಗ್ಗಿದ್ದಿಲ್ಲ. ಆದರೆ ಈಗ ಏನಾಯ್ತು ಅವರಿಗೆ? ಯಾರು ಕೇಳಿದ್ರು ಏನು ಹೇಳ್ತಾ ಇಲ್ವಲ್ಲ ಅವರು. ಹೇಳಿದ್ರೆ ಅಟ್ಲೀಸ್ಟ್ ಯಾರಾದರೂ ಏನಾದರೂ ಸಹಾಯ ಮಾಡ್ಬೋದು. ಹೆಲ್ಪ ಅತ್ತೆಗೆ ಯಾರಾದರೂ ಆ ಥರ ದೇವಕಿ ಅತ್ತೆ ಹತ್ರ ಮಾತಾಡಿದ್ರೆ ಮುಗೀತು. ಹೆಲ್ಪ್ ಅಂದರೆ ಧೈರ್ಯ ತುಂಬೋದ್ರ ಬಗ್ಗೆ ಹೇಳಿದ್ದು ಅಮೃತ ಅವರೇ. ಅತ್ತೆಗೆ ಧೈರ್ಯ ಹೇಳೋ ಅಷ್ಟು ಧೈರ್ಯ ಯಾರಿಗಿದೆ ಹೇಳಿ? ಅವರು ಧೈರ್ಯಕ್ಕೆ ಒಂಥರ ಸಿನೋನಿಮ್ಸ್ ಇದ್ದಂಗೆ ಇದ್ರು. ಅವ್ರು ಮತ್ತೆ ಮೊದಲಿನ ಥರ ಆದರೆ ಸಾಕು. ನನಗೂ ಅದೇ ಅನ್ಸೋದು ಸಂಜೀವ್ ಅವರೇ.